ಕ್ಯಾಬಿನೆಟ್ ಸದಸ್ಯರಲ್ಲದೆ ಕೆಲವು ಹಿರಿಯ ಕಾಂಗ್ರೆಸ್ ಮುಖಂಡರನ್ನ ಇವತ್ತಿನ ಸಭೆ ಕರೆದಿದ್ರು. ಸಭೆಯಲ್ಲಿ ಸಭಾಪತಿಗಳ ಹಾಗೂ ಕೌನ್ಸಿಲ್ ಚೇರ್ಮನ್ರ ಚುನಾವಣೆ ವಿಚಾರವಾಗಿ ಚರ್ಚೆ ಮಾಡೋದ್ರ ಜೊತೆಗೆ ಮುಂದೆ ಬರ್ತಕ್ಕಂಥ ಏನು ಅಸೆಂಬ್ಲಿ ವಿಧಾನಸಭೆ ವಿಧಾನ ಪರಿಷತ್ ಪ್ರಾರಂಭ ಆಗ್ತಾ ಇದೆ. ಆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ವಿಷಯಗಳನ್ನು ತೆಗೆದುಕೊಳ್ಳುತ್ತೇವೆ ಅನ್ನೋದ್ರ ಬಗ್ಗೆ ಹಾಗೂ SIR ವಿಚಾರ, ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರ ಅಲ್ಲದೇ ಹಲವು ಸಂಘಟನೆಯ ವಿಚಾರ ಇವೆಲ್ಲವುಗಳನ್ನು ಚರ್ಚೆ ಮಾಡಿದ್ದೇವೆ. ನಾವು ನಮಗೆ ತೋಚಿದ್ದು ಏನು ಸರಿ ಅನಿಸ್ತದೆ ಆ ಸಲಹೆಗಳನ್ನು ನಾವು ಈ ಸಭೆಯೊಳಗೆ ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ಸಮಯ ಈ ಚರ್ಚೆಗೆ, ಈ ಸಮಾಲೋಚನೆಯ ಸಭೆಗೆ ಅವರು ಸಮಯ ನೀಡಿದ್ದಾರೆ, ವಿವರಗಳನ್ನು ತಿಳಿದುಕೊಂಡಿದ್ದಾರೆ. ತಮ್ಮ ಅಭಿಪ್ರಾಯ, ತಮ್ಮ ಕೆಲವು ವಿಚಾರಗಳನ್ನು ಸಹಿತ ನಮ್ಮ ಜೊತೆಗೆ ಹಂಚಿಕೆ ಮಾಡ್ಕೊಂಡಿದ್ದಾರೆ. ಸರ್, ನಿಮ್ಗೆ ಸ್ವಲ್ಪ ಅಸಮಾಧಾನ ಇತ್ತಲ್ಲ ಸರ್, ಸರಿ ಆಯ್ತಾ ಸರ್? ಈಗ ಆ ವಿಚಾರ ಮಾತನಾಡುವಂತ ಸಂದರ್ಭನೂ ಅಲ್ಲ, ನೀವು ಪ್ರಶ್ನೆ ಕೇಳುವಂತದ್ದು ಸೂಕ್ತನೂ ಅಲ್ಲ. ಸರ್, ಈ ಕಡೆ ಲೋಗೋ ಲೈಟ್ ಆಫ್ ಮಾಡೋಣ. ಏನು ಚರ್ಚೆ ಆಯ್ತು ಸರ್? ನೀವು ಕೂಡ ಭಾಗವಹಿಸಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸಹೋದ್ಯೋಗಿಗಳು ಕ್ಯಾಬಿನೆಟ್ ಸದಸ್ಯರಲ್ಲದೆ ಹಲವು ಹಿರಿಯ ಕಾಂಗ್ರೆಸ್ ಮುಖಂಡರನ್ನು ಸಭೆಗೆ ಆಹ್ವಾನಿಸಿದರು. ಆ ಆಹ್ವಾನದ ಹಿನ್ನೆಲೆಯೊಳಗೆ ಇವತ್ತಿನ ಸಭೆ ಅತ್ಯಂತ ಸೌಹಾರ್ದಮಯವೂ ಆಯಿತು. ಅಷ್ಟೇ ಅಲ್ಲ, ಏನು ಸ್ಪೀಕರ್ ಚುನಾವಣೆ, ಚೇರ್ಮನ್ ಚುನಾವಣೆ ಇದೆ, ಅದ್ರ ಬಗ್ಗೆ ನಾವು ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಲ್ಲದೆ ಹಲವಾರು ವಿಷಯಗಳನ್ನು ನಾವು ಇವತ್ತಿನ ಈ ಸಭೆಯೊಳಗೆ ಚರ್ಚಿಸಿ ನಮ್ಮ ಸಲಹೆಗಳನ್ನು ನಾವು ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯವನ್ನು ಕೆಲವು ಸಂದರ್ಭದಲ್ಲಿ ಹೇಳಿದರು. ಮುಂದಾಲೋಚನೆಗಳು ಏನಿವೆ ಅನ್ನೋದನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದಲ್ಲದೆ ಇವತ್ತಿನ ಸಭೆಯೊಳಗೆ ಸ್ಪೀಕರ್ ಚುನಾವಣೆ, ಕೌನ್ಸಿಲ್ ಚೇರ್ಮನ್ ಚುನಾವಣೆ ಈ ವಿಚಾರವಾಗಿ ವಿರೋಧ ಪಕ್ಷದ ಸದಸ್ಯರನ್ನು, ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಸಹಿತ ಪ್ರಸ್ತಾಪ ಮಾಡಲಾಯಿತು. ಮತ್ತು ಯಾವ್ಯಾವ ವಿಷಯಗಳನ್ನು ತೆಗೆದುಕೊಳ್ಬೇಕು, ಬರುವ 17ನೇ ತಾರೀಕಿನಿಂದ ನಡೀತಕ್ಕಂಥ ಒಂದು ಸದನದಲ್ಲಿ ಯಾವ್ಯಾವ ವಿಚಾರಗಳನ್ನು ನಾವು ತಗೋಬೇಕು, ಜನರಿಗೆ ತಿಳಿಸಬೇಕು ಅನ್ನುವಂಥ ಹಲವಾರು ವಿಷಯವನ್ನು ಚರ್ಚೆ ಮಾಡಿದ್ದೇವೆ. ಬಹುಶಃ ಮುಖ್ಯಮಂತ್ರಿಗಳು ತಮಗೆ ವಿವರವನ್ನು ಖಾತೆ ಹಂಚಿಕೆ ಆಗಿದೆ ಅಲ್ಲ, ಖಾತೆ ಇವತ್ತು ಬಂದಿದೆ, ನಾಳಿಂದನೇ ಅವರು ಕೆಲಸ ಪ್ರಾರಂಭ ಆಗ್ತಾ ಇದೆ. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರ ಖಾತೆ ಸಿಎಂ ಬಳಿನೇ ಉಳಿಸಿಕೊಳ್ಳೋದು ಸರಿ ನಿರ್ಧಾರವಾಯಿತು. ಅದು ಮಹತ್ವದ್ದು ಅಂತ ಅವರು ಉಳಿಸಿಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಕೆಲವು ಹಂತದಲ್ಲಿ ಇರಬೇಕಾಗುತ್ತೆ. ಒಬ್ಬ ಶಾಸಕನಾಗಿ ಅನುಭವಸ್ಥನಾಗಿ ನಾನು ಸದನದಲ್ಲಿ ಇರ್ತೀನಿ. ಮತ್ತೊಮ್ಮೆ ಸೇರ್ಪಡೆ ಮಾಡ್ಕೋಬೇಕಂತ ವಿಶ್ವಾಸ ಇದೆ ಸರ್ ತಮಗೆ? ನಾನು ಈಗಾಗಲೇ ಹೇಳಿದ್ದೇನೆ,
ಈ ಕ್ಯಾಬಿನೆಟ್ ಕಾನ್ಸ್ಟಿಟ್ಯೂಷನ್ ವಿಚಾರದಲ್ಲಿ ಈ ಕ್ಯಾಬಿನೆಟನ್ನು ಫಾರ್ಮೇಷನ್ ಮಾಡಿರ್ತಕ್ಕಂಥದ್ರಲ್ಲಿ ನನ್ನ ರಿಯಾಕ್ಷನ್, ನನ್ನ ಪ್ರತಿಕ್ರಿಯೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಮೌನ. ಸರ್ ತಾವು ಹಿರಿಯರು ಮೈ ಸೈಲೆನ್ಸ್ ಈಸ್ ರಿಪ್ಲೈ. ಸರ್ ತಾವು ಹಿರಿಯರು ಅನ್ನೋ ಕಾರಣಕ್ಕೆ ಹಿರಿತನದನ್ನು ಪರಿಗಣಿಸಿ ಅವಕಾಶ ಕೊಡುವಂತ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗಿದೆ. I don't want to discuss on that issue. ಥ್ಯಾಂಕ್ ಯು ಸರ್.